ನಾಳೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯತೆ ಇದೆ. ಪವಿತ್ರ ಗೌಡ ಅವರದ್ದು ಸೆಷನ್ಸ್ ಕೋರ್ಟ್ನಲ್ಲಿ ವಜಾ ಆಗಿತ್ತು ಜಾಮೀನು ಅರ್ಜಿ, ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸೊ ಹಾಗಾಗಿ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಸಾಧ್ಯತೆ ಇದೆ. ನಾಳೆನೇ ಆಗುತ್ತೆ ಅಂತಲ್ಲ, ಸಾಧ್ಯತೆ ಇದೆ. ಸೊ ಅದಾದರೆ ನಾಳೆ ಏನಾದರೂ ಜಾಮೀನು ವಿಚಾರದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಸೊ ಪವಿತ್ರ ಅವರ ಬೇಲ್ ನಿರಾಕರಣೆಗೆ ಕಾರಣಗಳೇನು ಅಂತ ಸ್ಕ್ರೀನ್ ಮೇಲೆ ಕೂಡ ಇದೆ. ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರೂ, ಇಬ್ಬರು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಇದೆ. ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿಟಿವಿ ಸಾಕ್ಷಿ ಇದೆ. ಆಕೆಯ ಬಟ್ಟೆ ಮೇಲೆ ರಕ್ತದ ಕಲೆ ಇದೆ. ರೇಣುಕಾ ಸ್ವಾಮಿಯದ್ದೇ ರಕ್ತ ಅಂತ DNA ಟೆಸ್ಟ್ನಲ್ಲೂ ಕೂಡ ಸಾಬೀತಾಗಿದೆ. ಸೊ ಪವಿತ್ರ ಅವರ ಬೇಲ್ ನಿರಾಕರಣೆಗೆ ಕಾರಣಗಳೇನು ಅಂತಂದರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ರೇಣುಕಾ ಸ್ವಾಮಿಯದ್ದೇ ರಕ್ತ ಅಂತ DNA ಟೆಸ್ಟ್ನಲ್ಲಿ ಸಾಬೀತಾಗಿದೆ. ಆಕೆಯ ಬಟ್ಟೆ ಮೇಲೆ ಇರುವಂಥ ರಕ್ತದ ಕಲೆ, ಕೃತ್ಯ ನಡೆದ ಸ್ಥಳಗಳಲ್ಲಿ CCTV ಸಾಕ್ಷ್ಯ ಸಿಕ್ಕಿರೋದು, ಇಬ್ಬರು ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಇರೋದು, ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ದರು ಅನ್ನುವಂಥ ಸಾಕ್ಷ್ಯಗಳು ಲಭ್ಯವಾಗಿರೋದು.